ಮಂಗಳೂರಲ್ಲಿ 2016ರಿಂದ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅಂತೇಳಿ ಹೊಸ ಒಂದು ಪ್ರಾಜೆಕ್ಟನ್ನು ಇವರು ತಂದಿದ್ದಾರೆ. ಇದರಲ್ಲಿ ಯಾರೆಲ್ಲ ನಮ್ಮ ಆಡಳಿತದಲ್ಲಿದ್ದಾರೆ ಚುನಾಯಿತ ಪ್ರತಿನಿಧಿಗಳು ಅವರಿಗೆ ಈ ಪ್ರಾಜೆಕ್ಟ್ನಿಂದ ಅವರಿಗೆ ಸ್ವಂತ ಫಾಯ್ದೆ ಇದೆ. ನಾನು ನೇರವಾಗಿ ಹೇಳುತ್ತೇನೆ, ಕಮಿಷನ್ ಇದೆ ಅವರಿಗೆ. ಆದ ಕಾರಣ ಇವರು ಈ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಬೆಂಬಲಿಸ್ತಾರೆ. 1,000 ಕೋಟಿ ಈ ಸ್ಮಾರ್ಟ್ ಸಿಟಿ ಯೋಜನೆಗೆ ಅಂತೇಳಿ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಅರ್ಧ ಹಣ ಇವಾಗಲೇ ಬಂದಿರಬೇಕು. ಈ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮಾಡಿದ ಕೆಲಸಗಳು ಕಾಮಗಾರಿಗಳು ಬರೀ 50ರಿಂದ 60% ಮಾತ್ರ ಜನಸಾಮಾನ್ಯರಿಗೆ ಉಪಕಾರಕ್ಕೆ ಬೀಳುವುದಲ್ಲದೆ ಬೇರೆ ಎಲ್ಲ ಪ್ರಾಜೆಕ್ಟ್ಗಳು ಹಣದ ದುಂದು ವೆಚ್ಚ, ಹಣವನ್ನು ಹಾಳು ಮಾಡುವಾಗೋಸ್ಕರ ಅಂತೇಳಿ ನಾನು ಇವತ್ತು ದೇವರ ಮುಂದೆ ಆಣೆ ಪ್ರಮಾಣ ಮಾಡಿ ಹೇಳಲು ನಾನು ಸಿದ್ಧ. ಇವತ್ತು ನಾವು ಹಂಪನಕಟ್ಟೆಯಲ್ಲಿ ನೋಡ್ತೇವೆ 7-8 ಕೋಟಿ ರೂಪಾಯಿದು ಅಂಡರ್ ಪಾಸ್ ಅಂತೇಳಿ ಮಾಡಿದ್ದಾರೆ ನಮ್ಮ ಟೌನ್ ಹಾಲ್ ಹತ್ತಿರ. ಆದರೆ ಅದರ ಅಡಿಯಲ್ಲಿ ನಾಯಿ ಬೆಕ್ಕು ಕೂಡ ಹೋಗುವುದಿಲ್ಲ. ಇಡೀ ಆ ಅಂಡರ್ ಪಾಸ್ ವೇಸ್ಟ್ ಆಗಿದೆ. ಇವತ್ತು ಪ್ರತಿಯೊಬ್ಬರ ಹತ್ರ 2 ವಾಚ್ ಮತ್ತು ಮೊಬೈಲಲ್ಲಿ ಟೈಮ್ ನೋಡುವ ವ್ಯವಸ್ಥೆ ಇರುವಾಗ ಅಲ್ಲಿ 1 ಕೋಟಿ ರೂಪಾಯಿದು ಟವರ್ ಕ್ಲಾಕ್ ಅನ್ನು ನಿರ್ಮಿಸಿದ್ದಾರೆ. ನೇತ್ರಾವತಿ ನಮ್ಮ ರೈಲ್ವೆ ಸೇತುವೆಯಿಂದ ಬೋಳಾರ ಮುಳಿಯಿಟ್ಲು ತನಕ ಸುಮಾರು 2.5 ಕಿಲೋಮೀಟರ್ಗೆ 70 ಕೋಟಿ ರೂಪಾಯಿ ಇವರು ಖರ್ಚು ಮಾಡಿಕೊಂಡು ಈ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸೈಕಲ್ ಟ್ರ್ಯಾಕ್ ಅನ್ನು ಮಾಡ್ತಾರಂತೆ. ಇದು ಇಡೀ ಮಾಡುವುದವರು ಬಿಲ್ಡರ್ನವರಿಗೆ ಸಹಾಯ ಮಾಡುವಾಗೋಸ್ಕರ. ಇವಾಗಲೇ ಅಲ್ಲಿ ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಅಲ್ಲಿ ಕಟ್ಟಿದ ಫ್ಲ್ಯಾಟ್ಗಳ ಎಲ್ಲ ನಮ್ಮ ಟಾಯ್ಲೆಟ್ ಇದು ವೇಸ್ಟನ್ನು ಅಲ್ಲಿ ನದಿಗೆ ಬಿಟ್ಟಿದ್ದಾರೆ. ಆ ಕೊಳಕು ತಿಂದ ಆ ಮೀನನ್ನು ನಾಳೆ ಮನುಷ್ಯರು ನಾವು ಇಲ್ಲಿ ತಿನ್ನಬೇಕು. ಆದ ಕಾರಣ ನಾನು ಇವತ್ತು ಆ ನೇತ್ರಾವತಿ ಪ್ರಾಜೆಕ್ಟನ್ನು ಕೂಡಲೇ ನಿಲ್ಲಿಸಲು ಸರ್ಕಾರದ ಹತ್ರ ವಿನಂತಿ ಮಾಡುತ್ತೇನೆ. ಮತ್ತೆ ಸರ್ಕಾರ ಒಂದು ಸಮಿತಿಯನ್ನು ರಚಿಸಿ ಈ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಎಷ್ಟೆಲ್ಲ ಹಣ ದುರುಪಯೋಗ ಆಗಿದೆ, ಯಾರೆಲ್ಲ ಈ ಹಣದಿಂದ ಶ್ರೀಮಂತರಾಗಿದ್ದಾರೆ ಅಂತೇಳಿ ಒಂದು ತನಿಖೆಯನ್ನು ಮಾಡಿ ಕೂಡಲೇ ಅವರನ್ನು ಈ ಸ್ಮಾರ್ಟ್ ಸಿಟಿ ಯೋಜನೆ ಹಣ ಹಾಳಾಡುವ ವ್ಯವಸ್ಥೆಯನ್ನು ನಿಲ್ಲಿಸಬೇಕಂತೇಳಿ ನಾನು ಮಾಧ್ಯಮದ ಮುಖಾಂತರ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ನಾನು 2016ರಿಂದ ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮದಲ್ಲಿ ಆದಷ್ಟು ಫೈಟ್ ಮಾಡಿಕೊಂಡು ಬಂದೆ. ನಮ್ಮ ಸಂಘಟನೆಗಳು ಕೂಡ ಉಂಟು. MCC ಸಿವಿಕ್ ಗ್ರೂಪ್ ಅಂತೇಳಿದೆ, ನಾಗರಿಕ ಹಿತವೇದಿಕೆ ಅಂತೇಳಿದೆ. ಎಲ್ಲ ಇದ್ದು ಕೂಡ ನಮ್ಮಿಂದ ಕೋರ್ಟಿಗೆ ಹೋಗಿ ಸ್ಟೇ ತರುವ ಸಾಧ್ಯತೆ ನಮಗೆ ಇಲ್ಲ. ಆದ ಕಾರಣ ಮಾಧ್ಯಮ ಇರುವುದು ಒಂದೇ ನನಗೆ ದಾರಿ. ನಾನು ಮಾಧ್ಯಮದ ಮುಖಾಂತರ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ, ದಯವಿಟ್ಟು ಸರ್ಕಾರದ ಮೇಲೆ ಒತ್ತಡ ತಂದು, ನಗರದ ಆಡಳಿತದ ಮೇಲೆ ಒತ್ತಡ ತಂದು ಕೂಡಲೇ ಈ ಅನಾಹುತವನ್ನು ನಿಲ್ಲಿಸಬೇಕಾಗಿ ನಾನು ಕೇಳಿಕೊಳ್ತೇನೆ.